ಅಂತ ಕರೆದಿಲ್ಲ. ಏನಿಲ್ಲ ನೀನ್ ನೋಡ್ಬೇಕನ್ಸ. ದಿನ ಬರಿದಾತ್ ನೋಡಿದ್ದು ಫೋನ್ ಹಚ್ಚಿಕೆ ಜಲ್ದಿ ಬಾ ಅನ್ನೋದು. ನಾ ಏನಾತಂತ ಅಲ್ಲಿಂದ ರೆಡಿ ಓಡಿ ಬರ್ಬೇಕು. ನೀನ್ ನೋಡ್ಲಿಲ್ಲ ಅಂದ್ರೆ ನಂಗೆ ಸಮಾಧಾನನೂ ಆಗುದಿಲ್ಲ. ಹೊಳ್ಳಿ ಕಡೆ ಸಿಟ್ಟು ಬಂತೇನೆ? ಹ್ಞೂ ಮತ್ತೆ ನೋಡಕ್ ಕರೆದ್ರೆ ಹೆಂಗ್ ಮಾಡ್ತೀಯಲ್ಲ. ಸಾರಿ ತಪ್ಪಾತಾಳ. ಬರೀ ಇದ ಆತು, ಏನಾರ ಅಂದ್ರ ಸಾರಿ ಕೇಳೋದು. ಈಗೇನೋ ಇಬ್ರು ಕುಡೀವಿ, ಮುಂದ ನಿನ್ನನ್ನು ಕೊಟ್ಟು ಮದ್ವೆ ಮಾಡ್ಲಿಕ್ಕಂದ್ರ ಏನ್ ಮಾಡೋದು? ನೀವ್ ಒಂದ ಮಾತ ಹೇಳ ಬಾ ಅಂತ, ನಿಂತ ಜಗದ ಮ್ಯಾಗ ಮನೆ ಬಿಟ್ಟು ಬರ್ತೀನಿ. ಅಲ್ಲ ನನ್ನ ಜೊತೆ ಬಂದು ಏನ್ ಮಾಡ್ತಿ? ನನಗ ಒಂದಿನದ ಖರ್ಚ ನೋಡ್ಕೊಳಕ್ ಆಗೋಲ್ಲ ನನಗ. ಅದಕ್ಕೆ ನಾನೇನ್ ಮಾಡ್ಬೇಕು? ಮತ್ ನೀನ್ ಹೆಂಗ್ ನೋಡ್ಕೊಲ್ಲ? ಹೋ ಹಿಂಗ್ ಹೇಳಕತ್ತೀಯ? ನಿನ್ ಮೇಲೆ ನಾನು ದುಡ್ಯಾಕ್ ಹೋಗ್ತೀನಿ ನಾಳೆ. ಏ ಬ್ಯಾಡಮ್ಮ, ನಾ ಇರುತ್ತಾರ ಇನ್ನು ಒಟ್ಟ ಕಷ್ಟ ಪಡಕ್ ಬಿಡಂಗಿಲ್ಲ. ಮತ್ತೇನ್ ಮಾಡೋದು ಮುಂದೆ ಹಂಗಾರ? ನೋಡೋನ್ ತಗೋ, ಅಷ್ಟು ತನಕ ಒಂದ್ ಸ್ವಲ್ಪ ರೊಕ್ಕ ದುಡ್ಡಿರ್ತೀನಿ, ಇಬ್ರು ಕುಡಿಯೋರು ಹೋಗೋಣ. ಮನಿ ಒಳಗೆ ಒಪ್ಪಿಸಿ ಮದ್ವೆ ಆಗುನಲ್ಲ. ಅಲ್ಲ ನಿಮ್ ಮನಿ ಒಳಗೆ ಒಪ್ಪಂಗಿತ್ತಾರ, ನಾ ಯಾಕೆ ಕುಡಿಯೋಗ ಬಗ್ಗೆ ಮಾತಾಡ್ತಿದ್ದೆ? ಆದ್ರೂ ನಂದು ನಿಂದು ಜಾತಿ ಒಂದೇ ಐತಿ, ಮನಿ ಒಳಗೆ ಎದಕ್ ಮದ್ವೆ ಮಾಡ್ಕೊಡಂಗಿಲ್ಲ? ನಿಮ್ಮ ಅಪ್ಪಗ ಒಳ್ಳೆ ಮನಸ್ಸು ಹುಡುಗ ಬೇಡ, ಹೆಚ್ಚಳ ರೊಕ್ಕ ಮಾಡಿದಬೇಕು ಅಂತಂದ್ರ ನನಗೇನು ಕೊಡ್ತಾನವ. ಮತ್ ನೀನು ರೊಕ್ಕ ಮಾಡಲ್ಲ. ಏ ಹಿಂಗ್ ಕೇಳ್ತೀನಿ ತಪ್ಪು ತಿಳ್ಕೊಳಕ್ ಹೋಗ್ಬೇಡ. ಇಲ್ಲ ಕೇಳಿ, ನಿಮ್ಮ ಅಪ್ಪಗ ಮಕ್ಳು ಚಂದ ಇರ್ಬೇಕಾಗಿಲ್ಲ, ಹಳ್ಯಾಗ ನೌಕರಿ ಬೇಕಾಗೈತಿ. ನಮ್ಮ ಅಪ್ಪನ ತಲೆಯಾಗ ಏನೈತೆ? ಭಾಗ್ಯ ಹೊಟ್ಟೆ ಊಟ ಕೊಡ್ಬಾ. ಲೇ ನೀರು ತೊಂಬಾ. ದಿವಸ ಹೇಳಿ ಸಾಕ. ಇನ್ನೇನು ಊಟ ಅಂತ ಇದನ್ನು ಉಪ್ಪಿಲ್ಲ ಕಾರಿಲ್ಲ ಹೆಂಗ್ ತಿನ್ನೋದಿದನು? ತಪ್ಪಾಯ್ತ್ರಿ, ಇನ್ಮೇಲೆ ಹಂಗಾಗಲ್ಲ ರೀ. ಅದು ನಂಗೆ ಹಾಕೊಳಕ್ಕೆ ಅರ್ಬಿ ಕಮ್ಮಿ ಅದಾವ ತಂದ್ಕೊಡ್ರಿ. ಸರಿ ತೊಗೊಂಡ್ ಕೊಡ್ತೀನಿ. ನೀನು ತೊಗೊಂಡ್ಕೊಳಾರ ಮತ್ತೆ ತೊಗೊಂಡ್ ಕೊಡ್ಲಿ? ಹ್ಞೂ ರೀ. ನೀವು ಡಯಲ್ ಮಾಡಿದ ಸಂಖ್ಯೆಯು ಪ್ರಸ್ತುತ ತಡಿಪ ಯಾವುದೋ ಫೋನ್ ಬತ್ತು. ಹಲೋ, ಯಾರು? ಇದು ನಾ ಭಾಗ್ಯ. ಏ ಯಾಕೆ ನನಗೆ ಫೋನ್ ಹಚ್ಚಿ? ಯಾರು ಬೇಕಾಗಿತ್ತು ನಿನಗೆ? ಅದು ಶಿವು. ಹಲೋ ಹಲೋ. ಏ ಹೋಗೋ, ನಾವು ಮಂಡ್ ಖಾಲಿ ಕೆಲಸ ಬಗ್ಸಿ ಎಲ್ಲ ಮನೆ ಫೋನ್ ಹಚ್ಚೋದು ನೋಡ್ರ ಮಂದಿ. ಹೋ, ನೀ ಏನ್ ಇಲ್ಲಿ ಕುಂತಿ? ನೀ ಬರ್ತಿ ಅಂತ ಗೊತ್ತಿತ್ತು, ಅದಕ್ಕೆ ಇಲ್ಲಿ ಕುಂತಿದ್ದೆ. ನಿನಗೆ ಯಾರು ಹೇಳಿದ್ರು? ಲೇ ನಾನು ಇನ್ ಲವ್ ಮಾಡಕತ್ 3 ವರ್ಷ ಆತ. ನೀ ಎಲ್ಲಿ ಕೇಳಿ ಬರ್ತಿರೋದು ಎಲ್ಲ ಗೊತ್ತೈತಿ ನನಗೆ. ಹೌದಾ? ಹೌದು, ಬಾ ಕುಂದ್ರುನು. ಇಲ್ಲಿ ಬೇಡ, ಆಮೇಲೆ ಸಿಗ್ತೀನಿ. ಆತಾಳಂಗ್ರ ಹೋಗು, ನಿಮ್ಮ ಮನಿ ಮುಂದೆ ಬಂದು ನಿಂತು ಮಾತಾಡ್ತೀನಿ. ಏನ್ ಅಂಜಿಕೆ ಹೇಳಾತೇನ? ಬಾ, ಬಂದ್ ನೋಡು, ಅವಾಗ ಗೊತ್ತಾಗತ್ ನೀ ಎಂತ ಗಂಡ್ಸಂತ. ಲೇ ನನ್ನ ಗಂಡಸ್ತನ ಬಗ್ಗೆ ಮಾತಾಡಕತ್ತಿಲ್ಲ. ನಿಮ್ಮ ಮನಿ ಒಳಗೆ ಬಂದ ನೀನು ಹೊರಗೆ ತೊಗೊಂಬರ್ತೀನಿ. ಯಾರೇ ಮಾಡ್ತಾರ ನೋಡ್ತೀನಿ ನಾಳೆ. ಲೇ ಮೊದ್ಲ ನಮ್ಮ ಮನ್ಯಾಗ ಐತಲ್ಲ ನಾಯಿ ಮರಿ ತಗೊಂಬಾ, ಆಮೇಲೆ ನನ್ ತರಾಕತ್ತೆ ಅಂತ. ತರ್ತೀನಿ. ನಾಯಿ ಮರಿನ ಯಾಕ, ನಾಯಿ ಮರಿ ಮಾಲಾಕ್ತೀನಿ ತರ್ತೀನಿ. ಆಯ್ತಾಳ, ಯಾರನ್ನಾರು ತಗೊಂಬಾ, ನಾ ಹೋಗ್ತೀನಿ. ಬಾಯ್. ಏ ಭಾಗ್ಯ, ಭಾಗ್ಯ ಬಾಯ್ಲಿ. ಏನ್ರಿ? ಯಾಕ ಗೊತ್ತಿಲ್ಲ, ತಲೆ ಭಾಳ ಆಗತೈತಿ, ಸ್ವಲ್ಪ ವೀಕ್ಸ್ ಹಚ್ಚಲ್ಲ. ವಿಕ್ಸ್ ತರ್ತೀನಿ ತಡ್ರಿ.
ಸ್ವಲ್ಪ ಹೊತ್ತು ಮಲ್ಕೋರಿ. ಹಾಂ ಸರಿ. ನಂಗೆ ಸ್ವಲ್ಪ ಕೆಲಸ ಐತ್ರಿ, ಹೋಗ್ತೀನಿ. ಹಾಂ ಹೋಗು. ಇಕ್ಕಟ್ಟು ಅಡುಗೆ ಮಾಡು, ಉಪ್ಪು ಕಮ್ಮಿ ಹಾಕ. ಹಾಂ, ಕರೆಕ್ಟ್ ಆಗ್ತೀನಿ. ಯಾಕೆ ಅಲ್ಲಿ ಲಘು ಬರಕ್ಕೆ ಬೋರ್ಲೋ? ಏನ್ ಬಿಡು ಮರ, ನಮ್ಮ ಗಾಡಿನೂ ಒಂದು ಇದ್ದಿಲ್ಲ, ನಮ್ಮ ಮಾವ ಒಂದು ಇದ್ದ. ಗಾಡಿ ಏನು ಹೊಲ್ದಾಗ ಹಚ್ಚಿ ಬಂದೇನ? ಕೂಲಿಯಪ್ಪ, ಬಿಸಿಲು ಭಾಳ ಆತಲ್ಲ, ಅದಕ್ಕೆ ಅಲ್ಲೇ ಹೊಲ್ದಾಗ ಹಚ್ಚಿ ಬಂದೀನಿ. ಬಿಸಿಲು ಭಾಳ ಐತಿ, ಸ್ಟಿಂಗ್ ಕುಡಿ, ಕೋಲ್ಡ್ ಆಡ್ತಾವ ಮತ್ತೆ. ದೋಸ್ತ ನಿಂಗೊಂದು ಮಾತು ಕೇಳ. ಕೇಳ. ನಮ್ಮ ವೈನಿ ನೆನಪಾಗಲ್ಲ? ಯಾಕಾಗಲ್ಲ ದೋಸ್ತ? ಹೆತ್ತ ತಾಯಿನ ಯಾವತ್ತು ಯಾರು ಮರಿಯೋದಿಲ್ಲ, ಹಂಗ ನನಗೆ ಜೀವನ ಕೊಟ್ಟ ತಾಯಿ ಆಕಿನ ಯಾವತ್ತು ಮರಿಯೋದಾಗೋದಿಲ್ಲ ನನಗೆ. ಮತ್ತೆ ಮದುವೆ ಆಗ್ಬೇಕಿಲ್ಲ? ಬ್ಯಾಡ್ಲಿ, ಆಕಿ ಚಂದಿದ್ರೆ ಅಷ್ಟ ಸಾಕು ನನಗೆ. ತುಂಬ ಒಂದು ಹುಡುಗಿ ಜೀವನ ಹಾಳು ಮಾಡಕ್ಕೆ ಏನಂದಿ? ಯಾಕಿನ ಜೀವನ ಹಾಳು ಮಾತು? ಇರು ಇಲ್ಲೇ ಹಂಗ ಭಯ ಬಂತಾಳದ, ಎಲ್ಲಾರ ಅವ್ರಲ್ಲ ಒಂದು ಚಂದ ಅವಳ ಡೇ ನೀ ಏನು ಹೇಳಾಗ್ತಿಲ್ಲ? ಸರಿ ದೋಸ್ತ, ಬಿಸಿಲು ಭಾಳ ಆತು, ಮುಗಿಸ್ಕೊಂಡು ಗಾಡಿ ತುಂಬ ಬರ್ತೀನಿ. ಅಲ್ಲ ಇವಾಗೆಲ್ಲ ರಗಡ್ ಐತಿ, ಹಿಂಗ್ಯಾಕೆ ಮಾತಾಡಕತ್ತಿ ನೀವು? ಇವಾಗ ಏನೋ ಆದಂಗೆ ಐತಿ, ಅದನ್ನ ಜಲ್ದಿ ತಿಳ್ಕೊ. ಯಾಕೆ ಅಡುಗೆ ಚಲೋ ಮಾಡ್ಯಾರ ಇವತ್ತು? ನೀವೇ ಹೇಳಿದ್ರಲ್ಲ, ಅದಕ್ಕೆ ಇವತ್ತು ಚಲೋ ಮಾಡಿ. ಹಾಂ, ನಾ ಹೊಲಕ್ಕೆ ಹೋಗಿ ಬರ್ತೀನಿ, ಮನೆ ಕಡೆ ಹುಷಾರು. ಹಾಂ ಸರಿ. ಅಮ್ಮ, ಯಾಕೆ ಏನಾತ? ಏನೂ ಆಗಿಲ್ಲ, ಕಲ್ಲು ಕೈಗೆ ಬಿಡಿತು. ಕೈ ಕುಡಿಲಿ ಏನಾಗೈತಿ? ಏನಿಲ್ಲ. ಏನಿಲ್ಲ ಅಂತಿ, ಕೆಂಪಾಗೈತಿಲ್ಲ ಮತ್ತೆ ಕೈ. ಅಷ್ಟೆಲ್ಲ ಏನಾಗಿಲ್ಲ ಬಿಡು ಮಾರೆ. ಏನೋಗ್ಲಾ, ಆಸ್ಪತ್ರೆಗೆ ಹೋಗ್ಬಾ. ಇಷ್ಟಕ್ಕೆಲ್ಲ ಹಾಸ್ಪಿಟಲ್ ಅನ? ಮತ್ತು ಅದನ್ನ ಹೇಳ್ತಿಲ್ಲ, ಕಣ್ಣು ಕಾಣಂಗಿಲ್ಲ ನೋಡಲಿ. ನಂಗೂ ಕಾಣ್ತಾವ, ಅದೆಲ್ಲ ಮನೆಗೆ ಹೋಗಿ ಔಷಧಿ ಹಚ್ಕೊಂಡ್ರೆ ಸರಿ ಹೋಗುತ್ತ. ಹಂಗಾರ ದವಾಖಾನೆ ಹೋಗುದ್ ಬ್ಯಾಡ ಈಗ. ಬ್ಯಾಡ್ ಬಿಡು, ಅಷ್ಟಕ್ಕೆಲ್ಲ ಹಾಸ್ಪಿಟಲ್ ಯಾಕ? ನಿಂದ್ರಲ್ಲೇ ಹೇಳ. ನಿನಗ ಯಾವಾಗಿದ್ದಾನು ಹೇಳ್ಕೊಂತ ಬಂದಿನಿ, ಬಿಸ್ಲಾಗ ಗಾಡಿ ಹೊಡಿಬೇಡ ಅಂತ ಹೇಳಿ. ಏನ್ ಮಾಡಿ ಹೊರ ದೊಡ್ಡ ಕುರ್ತಿ ಮುಗಿಸ್ಕೊಂಡ್ ಬರ್ಬೇಕಲ್ಲ. ಅಲ್ಲೋ ನಿನಗೆ ಯಾರು ಹೇಳಿದ್ರ ಗಾಡಿ ಹೊಡಿ ಅಂತ ಹೇಳಿ? ಯಾರು ಮನ್ಯಾಗ ಕುರ್ತಿ ಮಾಡಿ ಚಲೋ ಬ್ಯಾಸರ ಆಕತ್ತೆ. ನೀ ಏನು ಕೆಲಸ ಮಾಡೋದ್ ಬ್ಯಾಡು, ತಿಂದೊಂದ್ ಅಡ್ಡಾಡಿದ್ ಸಾಕ್ ನಮಗ. ಸುಮಾ ಕುಂದ್ರಾಗ ಬ್ಯಾಸರ ಆಕತ್ತಲ್ಲ. ನಿನಗ ಬಿಸಿಲೆಲ್ಲ ಆಗಿ ಬರಲ್ಲ, ಹೊರಗ್ ತಿರ್ಗಾಡಕ್ ಹೋಗ್ಬೇಡ. ಸರಿ ಅಣ್ಣ. ಹಾ ಸರಿ, ಹೋಗು ಊಟ ಮಾಡ. ಮಾಡ್ತೀನಿ. ಹಲೋ ನಬಿ, ಎಲ್ಲಿದೀವಿ? ಯಾಕ ಪುನಃ ಇಲ್ಲ, ನೋಡ್ಲಾರ್ದ ಭಾಳ ದಿನ ಆಗಿತ್ತಲ್ಲ, ಅದಕ್ಕೆ ಹಚ್ಚಿದ್ದೆ ಫೋನ್. ಬಂದೊಂದ್ ತಿಂಗಳಾತ, ನಾಳೆ ಅಥವಾ ನಾಡ್ದು ಬರ್ತೀನಿ. ಹಾ ಸರಿ, ಹಂಗಾರ ಹುಷಾರ್ ಬಾ. ಕೆಲಸ ಹೆಂಗೈತಿ? ಚಲೋ ಐತಿ, ನಿಮ್ ನೆನಪ ಭಾಳ ಆತ, ಅದಕ್ಕ ಬಂದಿದ್ದೆ. ನಾಳಿಲ್ಲ ನಾಡ್ದ ನೀನು ಬಂದ್ಬಿಡ. ಬರ್ತೀನಿ ತಗೋ. ಹಾ ಸರಿ ದೋಸ್ತ, ಹುಷಾರ. ಆಯ್ತು. ಭಾಗ್ಯ, ನಾವು ಮದುವೆ ಆಗ್ಯಾ ಒಂದು ವಾರ ಆತ. ಹಾ ರೀ, ಅದಕ್ಕೆ ಅಲ್ಲ, ನನ್ನ ಬಗ್ಗೆ ನೀ ಏನೂ ಕೇಳಿಲ್ಲ, ಯಾಕ? ಕೇಳಕ್ಕೆ ಇಷ್ಟ ಇಲ್ಲನಾ? ಹಂಗೇನಿಲ್ರಿ. ಮತ್ತೆ ಯಾಕ ಏನು ಕೇಳವಲ್ಲಿ? ನಾ ಹೆಂಗೆ ಅದೀನಿ, ನಾ ಏನು ಓದೀನಿ, ನಾ ಏನು ಮಾಡಾಕತ್ತೀನಿ ಅಂತ ಯಾಕ ಹಂಗ ಮದುವೆ ಅದಿಲ್ಲ? ಮನ್ಯಾಗ ಅಪ್ಪ ಅವ್ವ ಒಪ್ಕೊಂಡಾರ, ಅದ್ರಕಿನ್ನ ಏನೇನ್ ಬೇಕು ಅಷ್ಟ ಸಾಕು. ಓ ಹೌದನ? ನಿಮ್ಮ ತಂದೆ ತಾಯಿ ಮಾತಿಗೆ ಅಷ್ಟು ಬೆಲೆ ಕೊಡ್ತಿ? ಹುಡ್ದಾಗಿಂದ ನಮ್ಮನ್ನ ಚಂದಾಗನ ಬೆಳೆಸಿರ್ತಾರ, ಅವ್ರ ಮಾತಿಗೆ ಬೆಲೆ ಕೊಡಾರ್ದ ಮತ್ತಾರ ಮಾತಿಗೆ ಬೆಲೆ ಕೊಡ್ಬೇಕು. ಹೌದು ಭಾಗ್ಯ, ನೀ ಹೇಳು ನಿಜ ಐತಿ. ಯಾಕ್ರಿ, ಏನಾಯ್ತು ಸಪ್ಪಗಾದ್ರಲ್ಲ? ಹೌದು ಭಾಗ್ಯ, ನೀ ಹೇಳು ನಿಜ ಐತಿ. ನನಗೂ ನಮ್ಮ ತಂದೆ ತಾಯಿ ಇದ್ರ ಭಾಳ ಚಂದ ಬೆಳೆಸ್ತಿದ್ರಿ ನಾವು. ಹೋಗ್ಲಿ ಬಿಡ್ರಿ, ಯಾರನ್ನೇ ಬರ್ದಾಗ ಏನೈತದ ಆಗತ್ತ, ನಾವ್ ಅನ್ಕೊಂಡಾಗ ಏನು ಆಗಲ್ಲ. ಹಾ, ನೀ ಹೇಳೋದು ಕರೆ ಐತಿ. ನಾವು ಅನ್ಕೊಂಡಿದ್ದು ಯಾವುದೂ ಆಗೋದಿಲ್ಲ. ಅದು ಅತ್ತಿ ಮಾವ ಹೆಂಗ್ ತಿರ್ಕೊಂಡ್ರಿ ಅಂತ ಹೇಳ್ತೀರಿ? ನನಗೂ ಅಷ್ಟು ನೆನಪಿಲ್ಲ. ನಾನು ನಮ್ಮಪ್ಪ ನಮ್ಮವ್ವ ಕಾರ್ ತೊಗೊಂಡು ಗುಡಿಗೆ ಹೋಗಿದ್ದೀವಿ. ಗುಡಿಗೆ ಹೋಗಿ ವಾಪಸ್ ಬರೋ ಮುಂದಾಗ ಕಾರ್ ಆಕ್ಸಿಡೆಂಟ್ ಆಯಿತು.
ನಮ್ಮ ಅಪ್ಪ ನಮ್ಮವ್ವ ಅಲ್ಲೇ ತೀರ್ಕೊಂಡ್ರು ನಾನೊಬ್ಬನ ಬದುಕಿ ಬಂದೀನಿ. ಮತ್ ನೀವ್ ಹೆಂಗ್ ಬೆಳೆದ್ರಿ? ನಾನು ಅನಾಥಾಶ್ರಮದಾಗ ಬೆಳೆದು ದೊಡ್ಡವನಾಗಿ ಊರಿಗೆ ಬಂದು ಕೆಲಸ ಮಾಡ್ಕೋತ ಇಲ್ಲೇ ಅದೀನಿ. ಮತ್ ನಿಮ್ ಸಂಬಂಧಿಕರು ನಿಮ್ ಅಂತಂಬ್ರು ಯಾರು ನೋಡ್ಕೊಲಿಲ್ಲ ನಿಮ್ನ? ಈ ಸಂಬಂಧಿಕರು ಈ ಅಣ್ತಂಬರು ಎಲ್ಲರೂ ಹೆಸರಿಗಷ್ಟ. ನಾ ಅವ್ರ ಮನೆಗೆ ಹೋಗಲ್ಲ, ಅವ್ರ ಮನೆಗೆ ಹೋಗಲ್ಲ. ಇರ್ಲಿ ಬಿಡ್ರಿ, ಯಾರಿಗೂ ಯಾರು ಆಗಲ್ಲ. ನಮಗ್ ನಾವ ಈ ಮಾತ್ ನಿಜ. ಹೋಲ್ಬಿಡು, ಅದೆಲ್ಲ ಮಾತಾಡಕತ್ರು ಭಾಳ ಅದಾವು. ನಿಂದು 10th ರಿಸಲ್ಟ್ ಎಷ್ಟಾಗೈತಿ? 83 ಆಗೈತಿ. ಅಲ್ಲ, ಅಷ್ಟೆಲ್ಲ ಪರ್ಸೆಂಟೇಜ್ ಆಗೈತಿ, ಯಾವ್ದಾರು ನೌಕರಿ ಮಾಡ್ಬೇಕಾಗೈತಿಲ್ಲ? ನಮಗೂ ಆಸೆ ಇತ್ತು, ಅದ್ರ ಮನೆ ಬ್ಯಾಡ ಅಂದ್. ಹೋಗ್ಲಿ ಬಿಡು. ನಿಮ್ದು ಎಷ್ಟಾಗೈತ್ರಿ ಪರ್ಸೆಂಟೇಜ್? ನಂದ 79 ಆಗೈತಿ. ಮತ್ ಯಾವ್ದಾರ ನೌಕರಿ ಮಾಡ್ಬೇಕಿಲ್ರಿ? ಹೌದು, ಅವಾಗ ನನಗೆ ಕಲ್ಸೋರು ಯಾರು ಇರ್ಲಿಲ್ಲ, ಅದಕ್ಕೆ ವಾಪಸ್ ಊರಿಗೆ ಬಂದೆ. ಹೋಗ್ಲಿ ಬಿಡ್ರಿ, ನೀವೇನ್ ಈಗ ಯಾರ ಕೈಯಾಗೂ ಕೆಲಸ ಮಾಡಕತ್ತಿಲ್ಲ. ಹಾ, ಅದೊಂದು ಖುಷಿ ಐತಿ ನನಗೆ. ಮನ್ಯಾಗಾಗ್ಲಿ ಆಶ್ರಮದಾಗಲಿ ಕೈ ಚಾಚಿ ಬಿಡೋಂಗ ಬೆಳೆಸಿಲ್ಲ ನನಗೆ. ಹೌದ್ರಿ? ಹಾ, ಸರಿ ಸರಿ, ಟೈಮ್ ಆಯ್ತು, ನೀ ಮನೆಗೆ ಹೋಗು. ನನಗೆ ಇನ್ನೊಂದು ಸ್ವಲ್ಪ ಹೊಲ ಕೆಲಸ ಐತಿ, ಅದಿಟ್ಟು ಮುಗಿಸ್ಕೊಂಡ್ ಬರ್ತೀನಿ ನಾನು. ಆಯ್ತಾಳ್ರಿ, ಜಲ್ದಿ ಬರ್ರಿ ಮನೆಗೆ. ಹಲೋ. ಹಲೋ, ಎಲ್ಲಿದ್ದಿಲ್ಲ? ನಾ ಊರಿಗೆ ಬಂದೇನಿ. ಇಲ್ಲ, ಇಲ್ಲೇ ಮನ್ಯಾಗಿದ್ದೆ. ಇಲ್ಲೇ ಬಸ್ ಸ್ಟ್ಯಾಂಡ್ ಇದ್ದೇನೆ, ಬಾಲ್ಯ ಇಲ್ಲೇ. ಹಾ, ಆಯ್ತಾ, ಬಂತೇಳಿ. ಬಾಲ್ಯ ಸ್ವಲ್ಪ ದೂರಿ ಮಾತಾಡೋದೈತಿ. ಇಲ್ಲಿ ಬೇಡ ಬೇಡ, ಬೇರೆ ಕಡೆ ಹೋಗೋಣ. ಅಲ್ಲಿ ಇಲ್ಲೇ ಕರ್ಕೊಂಡ್ ಮಾತಾಡಕ ನಿನಗೊಂದು ಕೇಳ್ತೀನಿ, ನಿಜ ಹೇಳ್ತೀಯ? ಕೇಳಿ ಹೇಳ್ತೀನಿ. ಶಿವಂದು ಅವ್ನು ಹುಡುಗಿದ್ ಯಾಕೆ ಮದುವೆ ಹೋಗಿಲ್ಲ? ನಾವು ಗೊತ್ತಿಲ್ಲಪ್ಪ. ಕರೆ ಹೇಳಿಯಪ್ಪ, ನಾ ಏನ್ ಯಾರ ಮುಂದೆ ಹೇಳಂಗಿಲ್ಲ. ಕರೆನ್ಲಿಯಪ್ಪ, ನಂಗೆ ಗೊತ್ತಿಲ್ಲ. ಅವಾಗ ಭಾಳ ಆರಾಮಿದ್ದಿಲ್ಲ. ಅವಾಗ ಅವ್ರ ಮನ್ಯಾಗ ದಾವ ಕರ್ಕೊಂಡು ಹೋದ್ರು. ವಾಪಸ್ ಬಂದು 2 ದಿನದಾಗ ಬಂದು ಅವ್ರ ತಕ್ಕ ಬ್ರೇಕಪ್ ಮಾಡ್ಕೊಂಡು ಯಾಕಂದ್ರೆ ನನಗೆ ಕಾರು ಗೊತ್ತಿಲ್ಲ. ಎದಕ್ಕೆ ಬ್ರೇಕಪ್ ಆಗಿದ್ದ ಯಾರ ಮುಂದೆ ಹೇಳಿಲ್ಲ? ಇಲ್ಲೇ ಅವ್ರು ಯಾರ ಮುಂದೆ ಹೇಳಿಲ್ಲ. ಅಷ್ಟೊತ್ತಿಗೆ ನಂಗೆ ಕೆಲಸ ಬಂತು, ಕೆಲ್ಸಕ್ಕೆ ಹೋಗ್ಬಿಟ್ಟೆ. ಮರುದಿನ ಹುಡುಗಿ ಮದುವೆ ಆಯ್ತು. ವಾಪಸ್ ನಿಮ್ಮ ನೆನಪಾಯ್ತು, ಬಂದ್ಬಿಟ್ಟೆ. ಏನಾಗಿರ್ಬೋದು ಇವಾಗ? ಅದೆಲ್ಲ ಹೋಲ್ಬಿಡ. ಶಿವ ಕಾಲ್ ಮಾಡಿದ್ದಿಲ್ಲ? ಮಾಡಿದ್ದೆ, ಆದ್ರೆ ಅವ್ರ ಅಣ್ಣ ರಿಸೀವ್ ಮಾಡಿದ್ದ. ಹೌದಾ, ಏನಂದ? ಅದೇನೋ ಶಿವಗೆ ಆರಾಮಿಲ್ಲತ್ತ, ದಾವನ್ ಕರ್ಕೊಂಡು ಯಾರಂತ. ಏನ್ ಹೇಳಾಕತ್ತಿಲ್ಲ ನೀನು? ಮಾಡಿರ ಕರೆಕ್ಟ್ ಇದ್ದ. ನಾನಾ ಹೋಗಿ ಊಟ ಕೊಟ್ಟು ಬಂದೀನಿ. ನಾನು ಇವತ್ತು ಬಂದಿನಪ್ಪ, ಆಮೇಲೆ ಮನೆಗೆ ಬರ್ತಾರ, ಹೋಗಿ ಬರೋ ಇಬ್ರು ಕೂಡಿ. ಹಾ, ಹೋಗಿ ಬರೋಂತ. ಮತ್ತ ಮನೆ ಎಲ್ಲ ಆರಾಮದಾರಲ್ಲ? ಎಲ್ರು ಆರಾಮದಾರ ನೋಡಿ. ಹೌದು, ನಿನಗೆ ಅಲ್ಲಿ ಪೇಮೆಂಟ್ ಎಷ್ಟು ಕೊಡ್ತಾರ? ಏನಿಲ್ಲ, 15,000 ರೂಪಾಯಿ ಕೊಡ್ತಾರ. ಅವ್ರೆಲ್ಲ ಖರ್ಚು ಕಳಿಸಿ ಮನ್ಯಾಗ 10,000 ರೂಪಾಯಿ ಕಳಿಸ್ತೀನಿ. ಚಲೋ ಆಯ್ತಲ್ಲ ಮತ್ತ. ಸರಿ ದೋಸ್ತ, ಹೋಗಿ ಮಾಡಿ, ಆಮೇಲೆ ಕಾಲ್ ಮಾಡ್ತೀನಿ. ಇಬ್ರು ಕೂಡ ಶಿವನ್ ದೋಸ್ತ ಮನೆಗೆ ಹೋಗಿ ಬರೋ. ಸರಿ. ಯಾಕೆ ಬಾ ಅಂದ್ರೆ ಬರಕ್ ಬರಂಗಿಲ್ಲ, ಎಲ್ಲ ಹೇಳಬೇಕನ? ಹಂಗಲ್ಲ, ಮನಿ ಒಳಗ್ ಕೆಲ್ಸ ಇತ್ತ. ಓ, ಹಂಗಂದ್ರೆ ನನಗಿಂತ ಕೆಲಸನ ಮುಖ್ಯ ಏನ? ಬಂದಿನಿ ಈಗ, ಏನಾತ್ ಹೇಳ. ನೀ ಬೇಡ ಇದನ್ನ ಹೇಳಕ್ ಕರ್ದಿ? ನೀನು ನಾ ಕಾಮಿಡಿ ಮಾಡಾಕತ್ತಿಲ್ಲ. ಅಂತದೇನಾತ್ ಈಗ? ನೀವು ಹುಡುಗಿಯರು ಚಲೋ ಗಾಡಿ ಚಲೋ ಮನಿ ನೋಡಿ ಬರ್ತೀರಿ, ಆದ್ರೆ ನಮ್ಕಿನ ಚಂದನವ್ರು ಹಾಕಿದ ಸಿಕ್ಕ ನಮ್ಮ ಮುಂದೆ ತಗೊಂಡು ಇರ್ತೀರಿ. ಈಗ ನಿನಗೆ ಅಟ್ಟ ಐತಿ, ಎಲ್ಲ ಹುಡುಗಿಯರಿಗೆ ಐತಿ. ಶಿವ, ಏನ್ ಮಾತಾಡತೀನಿ? ಚಂದ ಮಾತಾಡ. ಇದ್ದಿದ್ದು ಹೇಳಿದ್ರ ಎದ್ದು ಬಂದು ಎದಿಗೆ ಬಂದ್ರ ಅಂತ ಅಂತವ್ರು ಹುಡುಗಿಯರ. ನಾ ಹುಡುಗರು ಏನೋ ಕರೆ ಹೇಳಿದ್ರು ಎಲ್ಲ ಸುಳ್ಳ ಅಂತೀರಿ ನೀವು. ಏನಾಯ್ತು? ಹಿಂಗ್ಯಾಕ್ ಮಾತಾಡತಿ? ಬೆಕ್ಕ ಕಣ್ಣು ಮುಚ್ಚಿ ಹಾಲು ಕುಡಿದ್ರು ಗೊತ್ತಾಗಲ್ಲ ಅಂತ ಮಾಡಿ ಏನ? ಈಗೇನಾಗೈತಿ ಹೇಳ. ಅಲ್ಲ, ನಾ ಇರಕ್ಕಿಲ್ಲ, ಇನ್ನೊಬ್ಬ ಹುಡುಗ ಬೇಕಾಗಿತ್ತು ಏನ? ಏನಂದಿ? ಅದು ಹೋಗ್ಲಿ ಬಿಡು, ಬೇಕಾಗಿತ್ತಾನ ಹೇಳ. ನಿನ್ ಬಿಟ್ಟು ಯಾರು ನೋಡಿ, ನಾ ಹೆಂಗದಿನ ಗೊತ್ತಿಲ್ಲ ನಿಂಗ? ಗೊತ್ತು, ಹಂಗಾಗಿ ಎಷ್ಟು ಜನ ಫೋನ್ ಚೆಕ್ ಮಾಡಿದ್ದಿಲ್ಲ. ನೀ ಎಲ್ಲಿ ಹೋಗಿ ಎಲ್ಲಿ ಬರ್ತೀನಿ ಅಂತಂದ್ರೆ ನನಗೆ ಕೇಳಿಲ್ಲ. ದಯವಿಟ್ಟು ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಇಲ್ಲಿಂದ ಹೋಗ್ಬಿಡು. ನಿಜವಾಗ್ಲೂ ನಂಗೆ ನಿನ್ ಬಿಟ್ರೆ ಯಾರು ಇಲ್ಲ. ಪ್ಲೀಸ್ ಈ ರೀತಿ ಮಾತಾಡಕ್ ಹೋಗ್ಬೇಡ. ನನಗೆಲ್ಲ ಗೊತ್ತೈತಿ, ನಾಟಕ ಸಾಕು, ಹೋಗು. ಅವನೊಬ್ಬನ ಜೊತೆ ಯಾರು ಚಂದಿರ. ಸರಿ ಆತ್, ನಿನ್ ತಲೆಗೆ ಅನುಮಾನ ಬಂದೈತಂದ್ರೆ ಏನ್ ಮಾಡಕ್ ಆಗಲ್ಲ. ಒಮ್ಮೆರ ಅನ್ಸುತ್ತ ನಿನಗ ಆಕಿನ ಯಾಕಾರ ಕಳ್ಕೊಂಡೆ ಅಂತ? ನಮ್ಗೆ ನಂಗೆ ಅನ್ಸಂಗಿಲ್ಲ, ಸಾಕು, ತಾವಿನ್ ಹೋಗ್ಬೋದು. ಥ್ಯಾಂಕ್ಸ್, ನನ್ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿದ್ದಕ್ಕ. ನಿನ್ ಮೇಲೆ ನಂಬಿಕೆ ಇಟ್ಟಿದ್ದಕ್ಕ ಹಿಂಗ್ ಮಾಡಿದಿ, ಗೊತ್ತೈತಿ, ಹೋಗು. ಯೋಯ್, ಇಲ್ಲಿ ಕೇಳ, ನಾಳೆ ನಾ ಸತ್ರು ನನ್ನ ಮನೆಗೆ ಬರ್ಬಾರ್ದು ನೀನು.
ಯಾಕ್ರ ಈ ಕಡೆ ಬಂದರಿ? ಅಣ್ಣ ಶಿವನ್ ನೋಡಕ್ ಬಂದಿದ್ವಿ ಅಣ್ಣ. ಈಗ ಏನೋ ಬ್ಯಾಡ್ರು ಮಕ್ಕೋಣನು, ನಾಳೆ ಬರ್ರಿ. ಅಣ್ಣ ಸ್ವಲ್ಪ ಮಾತಾಡಿ ಹೋಗ್ತೀವಿ. ಬ್ಯಾಡ್ರು ಅಣ್ಣ, ಅವ್ ಮಕ್ಕೋಣ ಪೂರ್ತಿ ಸುಸ್ತಾಗ್ಯಾನವ. ಈ ಮಲ್ಕೊಳ್ ಬಾ ಈ ಕಡೆ ಬರೋಣ ಅಂತ. ಶಿವನ ಶಿವನ ಹಲೋ ಅಣ್ಣ, ಮನೆ ಬರ್ರೇನ ಇಲ್ಲಿ ಸ್ವಲ್ಪ. ಹಲೋ, ಯಾರ್? ಓ ಹೌದು, ಮತ್ತ ಗಂಡರ ಮನೆ ಹೋಗಿರಿ, ನನ್ನ ನಂಬರ್ ಡಿಲೀಟ್ ಮಾಡಿರಿ. ಅಣ್ಣ ನೀನೇ ತಾನೇ? ಹ್ಞೂ ಅಮ್ಮ, ಕಂಡಿಡದಿ. ನಮ್ಮ ಅಣ್ಣನ್ ಕೂನ್ ಹಿಡಿದಾಗಲ್ಲ ಏನ್? ಆದ್ರ ಗೊತ್ತ ಮಾಡಿದಿ, ಅದ್ರ ಆರಾಮದಿ ಇಲ್ಲ? ಹಾ ಅಣ್ಣ ಆರಾಮದೀನಿ, ನೀನ? ನಾನು ಆರಾಮದಿನ, ಮತ್ ನಾ ಮಾವಲ್ದಾನ. ಇಲ್ಲ ಹೊರಗಡೆ ಹೋಗ್ಯಾರ. ಓ ಹೌದಾ? ಹಾ ಅಣ್ಣ ಶಿವ ಆರಾಮದಾನಿ. ಯಾಕಣ್ಣ ಶಿವ್ಗೇನಾತ? ಏನೂ ಇಲ್ಲ ಬಿಡು. ಅಣ್ಣ ಹೇಳಿಲ್ಲ ಅಂದ್ರೆ ನನ್ ಮ್ಯಾಲ ನೀ. ಅದು ಅದು ಅಣ್ಣ ಏನಾಯ್ತು ಹೇಳ? ಶಿವು ತೀರ್ಕೊಂಡು 1 ವಾರ ಇತ್ತು. ಯಾಕಣ್ಣ ಶಿವ್ಗೇನಾಯ್ತು? ದವಾಖಾನೆ ಕರ್ಕೊಂಡಿದ್ರು ಅವನಿಗೆ. ದವಾಖಾನೆ ತಂದು ವಾಪಸ್ ಮನೆ ಹಾಕ್ಯಾರ. ಮನೆ ತೀರ್ಕೊಂಡನವ. ಮತ್ ನಂಗೆ ಯಾಕೆ ಹೇಳಿಲ್ಲ? ನಮ್ ದುಡ್ಡಿಯವ್ರ ಮಾತಾಡೋರ್ ಬಿಟ್ಟು ಹೋದವ. ಹೋಗ್ಲಿ ಬಿಡು, ನೀನ್ ಆರಾಮದಿಲ್ಲ ಅಂತ ಕೇಳಕ್ ಫೋನ್ ಹಚ್ಚಿದ್ದೆ. ನನ್ ಸ್ವಲ್ಪ ಕೆಲಸ ಐತಿ, ಶಿವರ ಮನೆ ಕಡೆ ಹೋಗಿ ಬರ್ತೀನಿ, ಆಮೇಲೆ ತೋ ನನಗೆ. ಅಣ್ಣ ಹಂಗ ಹೋಗು, ಫೋನ್ ಕಟ್ ಮಾಡ್ಬೇಡ. ನೀವೇನ್ ಮಾತಾಡ್ತೀರಿ ನಾ ಕೇಳಿಸ್ಕೊತೀನಿ. ಸರಿ ತಗೋ, ಅಲ್ಲಿ ಹೋಗಿ ಫೋನ್ ಹಚ್ತೀನಿ. ಹಾ ಅಣ್ಣ ಸರಿ. ಹಲೋ ಸಿದ್ದು, ಎಲ್ಲಿದಿ? ಸ್ವಲ್ಪ ಶಿವರ ಮನೆ ಕಡೆ ಹೋಗಿ ಬರೋಣ ಬಾ. ಅಣ್ಣ ಹೆಂಗಿದ್ಯಣ್ಣ? ಆರಾಮದಿಲ್ಲ? ಒಟ್ಟ ಹೊರಗೆ ಬಂದಿಲ್ಲ. ಹೆಂಗಿದ್ರಿ ಇರಬೇಕಲ್ಲ. ಅಣ್ಣ ಹೋಗ್ಲಿ ಬಿಡು, ಆಗಿದಾಗೈತಿ. ನೀನೇನ್ ಚಿಂತೆ ಮಾಡ್ಕೊಂಡ್ ಕುಂತ್ರಿ ಹಂಗ? ಮನಿ ಪರಿಸ್ಥಿತಿ ಹೆಂಗ್ ಹೇಳ? ಅವನ ಬಿಟ್ಟು ಹೋಗಿನ ಮ್ಯಾಗ ಮನಿ ಪರಿಸ್ಥಿತಿ ತಗೊಂಡು ಏನ್ ಮಾಡ್ಲು? ಹಂಗಲ್ಲ ಅಣ್ಣ, ಇನ್ನೊಬ್ಬ ತಮ್ಮದನ, ಅವನು ನೋಡ್ಕೋಬೇಕು, ಹಂಗ ಮನೇನು ನಡೆಸ್ಬೇಕು. ನೀವ ಹಿಂಗೆ ಕುಂತ ನಮಗೆ ಧೈರ್ಯ ಹೇಳೋರು ಯಾರು ಅಣ್ಣ? ಅವನಿಗೆ ಬರೋ ಸಾವು ನನಗೆ ಬಂದಿದ್ದು ಭಾಳ ಚಲೋ ಇರ್ತಿತ್ತು. ಈ ರೀತಿ ಮಾತಾಡಕ್ ಹೋಗ್ಬೇಡಣ, ಅವನ ಪಾಲಿಗಿಲ್ಲ ಅಂದ್ರು ಇದ್ದಂಗನ. ಅದೆಲ್ಲ ಹೋಗ್ಲಿ ಬಿಡ್ರಿ, ಹೇಳ್ರಿ ಏನಾಗ್ಬೇಕಿತ್ತ? ಅಣ್ಣ ಕೆಲಸ ಏನಿಲ್ಲ, ನಿನ್ನ ಹತ್ರ ಒಂದು ಕೇಳಬೇಕಾಗಿತ್ತು. ಹಾ ಕೇಳ್ರಲ್ಲ. ಅಣ್ಣ ಶಿವ್ ಏನಾಗಿತ್ತಣ್ಣ? ಏನಕ್ಕಾದ್ರೂ ನಮ್ಗೆ ಗೊತ್ತಿಲ್ಲ, ಹೇಳ್ರಿ ಅಣ್ಣ. 1 ವರ್ಷದಿಂದ ಶಿವ್ಗೆ ಆರಾಮಿದ್ದಿದ್ದಿಲ್ಲ. ಅವಾಗ ದವಾಖಾನೆ ಕರ್ಕೊಂಡು ಹೋಗಿದ್ವಿ. ಡಾಕ್ಟರ್ ಚೆಕ್ ಮಾಡಿದ್ರೆ ಅವಾಗ ಗೊತ್ತಾಗಿದ್ದೆ ಅವನಿಗೆ ಬ್ಲಡ್ ಕ್ಯಾನ್ಸರ್ ಇತ್ತು ಅಂತಂದೇಳಿ. 1 ವರ್ಷದಿಂದ ಟ್ರೀಟ್ಮೆಂಟ್ ತೊಗೊಂತಲ್ಲ ಬಂದ. ಆ ರೋಗದ ಸಂಬಂಧ ಅವನ ಹುಡುಗಿ ಜೊತೆ ಅವ್ನು ಬ್ರೇಕಪ್ಪು ಮಾಡ್ಕೊಂಡ.